ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಪುಟ ಸಂಖ್ಯೆ 124ರಲ್ಲಿ ಇರುವಂತಹ ವಿಷಯ ಯಾವಾಗಲೂ, ಕೆಲವೊಮ್ಮೆ ಅಥವಾ ಎಂದಿಗೂ ಸರಿಯಿಲ್ಲ, ಇದರ ಬಗ್ಗೆ ಕಲಿಯೋಣ. ಇಲ್ಲಿ ನಾವು ಕಲಿಲಿಕ್ಕಿರುವಂಥದ್ದು ಸಂಖ್ಯೆಗಳ ಅಪವರ್ತನಗಳು ಮತ್ತು ಗುಣಕಗಳ ಬಗ್ಗೆ ಇರುವಂತ ವಿಭಿನ್ನ ಹೇಳಿಕೆಗಳನ್ನು ತೆಗೆದುಕೊಂಡು ಅಲ್ಲಿ ನಾವು ಕೆಲವೊಂದು ನಿರ್ಧಾರಗಳನ್ನು ಮಾಡ್ತೇವೆ. ಆ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರ್ಬೋದು, ಕೆಲವೊಮ್ಮೆ ಸರಿಯಾಗಿರ್ಬೋದು, ಅಥವಾ ಎಂದಿಗೂ ಸರಿಯಿಲ್ಲ ಅಂತ ನಮಗೆ ಸಿಗ್ಬೋದು. ಎರಡರ ಯಾವುದೇ ಎರಡು ಗುಣಕಗಳ ಮೊತ್ತವೂ ಸಹ ಎರಡರ ಗುಣಕವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಈಗ ನೀವು ಎರಡನ್ನ ತೆಗೆದುಕೊಂಡ್ರೆ ಅದರ ಗುಣಕಗಳನ್ನು ತೆಗೆದುಕೊಂಡ್ರೆ 2 ಗುಣಿಸು 1 ಅಂದರೆ 2, ಹಾಗೆ 2 ಗುಣಿಸು 2 ಅಂದರೆ 4, 2 ಗುಣಿಸು 3 ಅಂದರೆ 6. ಸೊ ಇಲ್ಲಿ 4, 6 ಇವೆಲ್ಲವೂ ಕೂಡ ಎರಡರ ಗುಣಕಗಳಾಗಿವೆ. ಸೊ 2 ಗುಣಕಗಳ ಮೊತ್ತವೂ ಸಹ ಎರಡರ ಗುಣಕವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 6 ಮತ್ತೆ 4 ಎರಡರ ಗುಣಕವಾಗಿದೆ. ಇದೆರಡನ್ನ ಕೂಡಿಸಿದಾಗ ನಮಗೆ 10 ಸಿಗ್ತಾ ಇದೆ. ಈ 10 ಕೂಡ ಎರಡರ ಗುಣಕವಾಗಿದೆ. ಯಾಕೆ ಅಂದ್ರೆ 2 ಗುಣಿಸು 5 10 ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಎರಡರ ಯಾವುದೇ ಎರಡು ಗುಣಕಗಳ ಮೊತ್ತವೂ ಸಹ ಎರಡರ ಗುಣಕವಾಗಿರ್ತದೆ. ಈ ಹೇಳಿಕೆ ಏನಿದೆ, ಈ ಹೇಳಿಕೆಯು ಯಾವಾಗಲೂ ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡು ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಮತ್ತು ನಿಖರವಾಗಿ 8ರಿಂದ ಭಾಗಿಸಿದರೆ ಅದು ಅವುಗಳ ಮೊತ್ತವನ್ನು ನಿಖರವಾಗಿ ಭಾಗಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಈಗ ಮೊದಲಿಗೆ ಸಂಖ್ಯೆ 8ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಹಾಗೆ ಎರಡು ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಮತ್ತು ನಿಖರವಾಗಿ 8ರಿಂದ ಭಾಗಿಸಬೇಕು. ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು, ಅದು ನಿಖರವಾಗಿ 8ರಿಂದ ಭಾಗಿಸಲ್ಪಟ್ಟರೆ ಆಗ ಅವುಗಳ ಮೊತ್ತ ಕೂಡ ಏನು, ಆ 8ರಿಂದ ನಿಖರವಾಗಿ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಸೊ ಯಾವ ರೀತಿಯಲ್ಲಿ ಅದನ್ನ ಮಾಡಬಹುದು ಅಂತ ನೋಡುವ. ಸೊ ಮೊದಲಿಗೆ ಇಲ್ಲಿ 8ರಿಂದ ಯಾವುದೇ ಒಂದು ಸಂಖ್ಯೆ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಹೇಗೆ ಬರೀಬಹುದು, 8a ರೂಪದಲ್ಲಿ ಬರೀಬಹುದು. ಉದಾಹರಣೆಗೆ ಈಗ 40 ಎನ್ನುವಂಥದ್ದು 8ರಿಂದ ಭಾಗಿಸಲ್ಪಡ್ತದೆ. ಸೊ 8 ಗುಣಿಸು 5 ಅಂದರೆ ಏನಾಗಿದೆ, 40 ಆಗಿದೆ. ಸೊ ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಮೊದಲಿಗೆ ನಾನು ಇಲ್ಲಿ 8a ಒಂದು ಸಂಖ್ಯೆ ಹಾಗೆ 8b ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ಕೊಟ್ಟಿರುವಂಥದ್ದು ಏನು, ಇದನ್ನ ನಾವು 8ರಿಂದ ಭಾಗಿಸಬೇಕು, ನಿಖರವಾಗಿ ಇದು ಭಾಗಿಸಲ್ಪಡಬೇಕು. ಆಗ ಅವುಗಳ ಮೊತ್ತ ಏನಿದೆ ಅದು ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳುವ. ಈಗ 8 ಗುಣಿಸು 6 ಅಂದ್ರೆ ಎಷ್ಟು, 48. ಸೊ ಒಂದು ಸಂಖ್ಯೆಯಾಗಿ 48ನ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಂಖ್ಯೆಯಾಗಿ 8 ಗುಣಿಸು 3 ಅಂದ್ರೆ 24. ಸೊ 48 ಕೂಡ 8ರಿಂದ ನಿಖರವಾಗಿ ಭಾಗಿಸಲ್ಪಡ್ತದೆ, ಹಾಗೆ 24 ಕೂಡ 8ರಿಂದ ನಿಖರವಾಗಿ ಭಾಗಿಸಲ್ಪಡ್ತದೆ. ಈಗ ಇವುಗಳ ಮೊತ್ತ 8 + 4 12, 1 2 + 1 3 + 4 7 72. ಇದು ಕೂಡ 8ರಿಂದ ನಿಖರವಾಗಿ ಭಾಗಿಸಲ್ಪಡ್ತದೆ. ಯಾಕೆಂದ್ರೆ 8 ಗುಣಿಸು 9 ಅಂದ್ರೆ ಏನಾಗಿದೆ, 72 ಆಗಿದೆ. ಹಾಗಾಗಿ ಎರಡು ಸಂಖ್ಯೆಗಳು ಪ್ರತ್ಯೇಕವಾಗಿ ಮತ್ತು ನಿಖರವಾಗಿ 8ರಿಂದ ಭಾಗಿಸಿದರೆ ಅವುಗಳ ಮೊತ್ತವು ನಿಖರವಾಗಿ ಭಾಗಿಸಬೇಕು ಎನ್ನುವಂತ ಈ ಹೇಳಿಕೆ ಏನಿದೆ, ಈ ಹೇಳಿಕೆ ನಾವು ಯಾವಾಗಲೂ ಸರಿಯಾದ ಹೇಳಿಕೆ ಅಂತ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳು 8ಅನ್ನ ಅಪವರ್ತನವಾಗಿ ಹೊಂದಿವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆ ಎರಡು ಸಂಖ್ಯೆಗಳು 8ರ ಗುಣಕಗಳಾಗಿವೆ. ಈಗ ಇಲ್ಲಿ ತೆಗೆದುಕೊಂಡಿದ್ದೇನೆ 48 ಮತ್ತೆ 24ಅನ್ನ. ಹಾಗೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. 8 ಮತ್ತೆ 16, 16 ಮತ್ತೆ 56, ಹಾಗೆ 80 ಮತ್ತೆ 120. ನಂತರ ಆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 8a + 8b ಮಾಡಿದಾಗ ಇಲ್ಲಿ 48 ಮತ್ತೆ 24ನ ಕೂಡಿಸಿದಾಗ ನಮಗೆ 72 ಅಂತ ಬಂದಿದೆ. ಆ 72 ಕೂಡ ಏನಾಗಿದೆ, 8ರ ಗುಣಕವಾಗಿದೆ. ಸೊ ಅದನ್ನ ಇಲ್ಲಿ ಮಾಡಿದ್ದಾರೆ 8a + 8b. ಸೊ ಇದರಿಂದ 8ಅನ್ನ ಹೊರಗಡೆ ತೆಗೆದ್ರೆ ನಮಗೆ a + b ಅಂತ ಸಿಗ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 8 ಗುಣಿಸು
a+b ಅಂದರೆ ಪುನಃ ಈ ಸಂಖ್ಯೆ ಕೂಡ ಏನಾಗಿದೆ 8ರ ಗುಣಕವಾಗಿದೆ ಅಂತ ಹೇಳ್ಬೋದು. 8ಅನ್ನು ಪುನರಾವರ್ತಿತವಾಗಿ ಪದೇ ಪದೇ ಕೂಡಿ 8ರ ಗುಣಕಗಳನ್ನು ಪಡೆಯುವುದರಿಂದ 8ರ 2 ಗುಣಕಗಳ ಮೊತ್ತವು ಸಹ ಏನಾಗಿರ್ತದೆ 8ರ ಗುಣಕವಾಗಿರ್ತದೆ. ಇಲ್ಲಿ ಈಗ ಈ ಉದಾಹರಣೆಯಲ್ಲಿ 8 ಮತ್ತು 16 ತೆಗೆದುಕೊಳ್ತಾ ಇದ್ದಾರೆ. 8 ಮತ್ತು 16 ಇದರಿಂದ 8ನ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು 1 + 2. ಸೊ ಇದು 8 + 16 ಎನ್ನುವಂಥದ್ದು ನಮಗೆ ಏನು ಉತ್ತರವನ್ನು ಕೊಡ್ತದೆ 24 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ 24 ಕೂಡ 8ರಿಂದ ಭಾಗಿಸಲ್ಪಡ್ತದೆ. ಅದೇ ರೀತಿ 16 ಮತ್ತು 56 ತೆಗೆದುಕೊಂಡ್ರೆ ಇದೆರಡನ್ನ ಕೂಡಿಸಿದಾಗ 72 ಸಿಗ್ತಾ ಇದೆ. ಈ 72 ಕೂಡ 8ರಿಂದ ಭಾಗಿಸಲ್ಪಡ್ತದೆ. 72 ಕೂಡ 8ರ ಗುಣಕವಾಗಿದೆ. ಹಾಗೆ 80 ಮತ್ತು 120 ಇವೆರಡು 8ರ ಗುಣಕಗಳಾಗಿವೆ. ಈ 8ರ ಗುಣಕಗಳ ಮೊತ್ತ ಮಾಡಿದಾಗ ಸಿಗುವಂತ ಉತ್ತರ 200 ಇದು ಕೂಡ 8ರ ಗುಣಕವಾಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಮೇಲ್ಗಡೆ ನಮಗೆ ಕೊಟ್ಟಿರುವಂತ ಈ ಹೇಳಿಕೆ ಏನಿದೆ 2 ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಮತ್ತು ನಿಖರವಾಗಿ 8ರಿಂದ ಭಾಗಿಸಿದರೆ ಅವುಗಳ ಮೊತ್ತವು ನಿಖರವಾಗಿ ಭಾಗಿಸಬೇಕು ಎನ್ನುವಂತ ಹೇಳಿಕೆ ಈ ಹೇಳಿಕೆಯು ಯಾವಾಗಲೂ ಕೂಡ ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇಲ್ಲಿಗ ನಾವು ಕೇವಲ ಕೂಡಿಸಿದ್ದೇವೆ ಅಂದ್ರೆ ಸಂಕಲನವನ್ನ ಮಾಡಿದ್ದೇವೆ. ಈಗ ವ್ಯವಕಲನ ಮಾಡಿದ್ರೆ ಈಗ 2 ಗುಣಕಗಳನ್ನು ತೆಗೆದುಕೊಂಡು 8a - 8b ಅಂತ ಮಾಡಿದ್ರೆ ಆಗ ಸಿಗುವಂತ ಉತ್ತರ ಕೂಡ 8ರ ಗುಣಕವಾಗಿರ್ತದೆಯಾ ಅಂತ ನಾವೀಗ ನೋಡುವ. ಸೊ ಉದಾಹರಣೆಗೆ ಇಲ್ಲಿ ಈಗ 48 ಮತ್ತು 24 ಈ 48 - 24 ಅಂತ ಮಾಡಿದ್ರೆ ಇಲ್ಲಿ ಸಿಗುವಂತ ಉತ್ತರ ಎಷ್ಟು 24 ಅಂತ ಸಿಗ್ತದೆ. ಇದು ಕೂಡ 8ರ ಗುಣಕವಾಗಿದೆ. ಯಾಕೆಂದ್ರೆ 8 × 3 ಎಷ್ಟಾಗಿದೆ 24 ಆಗಿದೆ. ಹಾಗೆ ನೀವು ಇಲ್ಲಿ ಗಮನಿಸಿ 16 ಮತ್ತು 56 ಇದೆ. ಇಲ್ಲಿ ಸಂಕಲನ ಮಾಡಿದರೆ ಅದರ ಬದಲಿಗೆ ನಾವು ವ್ಯವಕಲನ ಮಾಡಿದ್ರೆ 16 - 56 ಮಾಡಿದ್ರೆ ಇದು ನಮಗೆ 40 ಕೊಡ್ತದೆ -40. ಸೊ ಇಲ್ಲಿ 40 ಎನ್ನುವಂಥದ್ದು ಕೂಡ ಏನು 8ರ ಗುಣಕವಾಗಿದೆ. 8 × 40. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ನಮಗೆ ಮೇಲೆ ಕೊಟ್ಟಿರುವಂತ ಈ ಸ್ಟೇಟ್ಮೆಂಟ್ ಏನಿದೆ ಈ ಹೇಳಿಕೆ ಏನಿದೆ ಹೇಳಿಕೆ 1 ಇದು ಸಂಕಲನ ಮತ್ತು ವ್ಯವಕಲನ ಎರಡಕ್ಕೂ ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ a ಯು m ಅನ್ನ ಭಾಗಿಸಿದರೆ ಮತ್ತು a ಯು n ಅನ್ನ ಭಾಗಿಸಿದರೆ ಆಗ a ಯು m + n ಮತ್ತು m - n ಎರಡನ್ನು ಕೂಡ ಭಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ನೀವು ಇಲ್ಲಿ 8ಅನ್ನು ತೆಗೆದುಕೊಂಡ್ರೆ 8 ಎನ್ನುವಂಥದ್ದು 16ಅನ್ನು ಭಾಗಿಸ್ತಾ ಇದೆ. ಹಾಗೆ 8 ಎನ್ನುವಂತಹ ಸಂಖ್ಯೆ 56ಅನ್ನು ಕೂಡ ಭಾಗಿಸ್ತಾ ಇದೆ. ಆಗ ಆ 8 ಎನ್ನುವಂಥ ಸಂಖ್ಯೆ m + n ಅಂದರೆ 16 + 56 ಇದು ಎಷ್ಟು ಕೊಡ್ತದೆ 72 ಕೊಡ್ತದೆ. ಇದನ್ನು ಕೂಡ ಭಾಗಿಸ್ತದೆ. ಹಾಗೆ 16 - 56 ಅಂದರೆ -40 ಕೊಡ್ತದೆ. ಸೊ ಈ -40 ಕೂಡ 8 ಭಾಗಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ m ಮತ್ತು nಗಳು a ಯ ಗುಣಕಗಳಾದರೆ ಆಗ m + n ಮತ್ತು m - nಗಳು ಸಹ a ಯ ಗುಣಕಗಳಾಗಿರ್ತವೆ ಅಂತ ನಾವಿಲ್ಲಿ ಒಂದು ಹೊಸ ಹೇಳಿಕೆಯನ್ನ ಬರೀಬಹುದು ಈ ಮೇಲ್ಗಡೆ ನಾವು ತೆಗೆದುಕೊಂಡಂತಹ ಉದಾಹರಣೆಗಳ ಮೂಲಕ. ನಂತರ ಇಲ್ಲಿ 2ನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2ನೇ ಹೇಳಿಕೆ ಏನು ಅಂತ ನೋಡೋಣ. ಒಂದು ಸಂಖ್ಯೆಯು 8ರಿಂದ ಭಾಗಿಸಲ್ಪಟ್ಟರೆ ಆಗ ಆ ಸಂಖ್ಯೆಗೆ ಸೇರಿಸುವ ಯಾವುದೇ 2 ಸಂಖ್ಯೆಗಳು ಸಹ ಪ್ರತ್ಯೇಕವಾಗಿ 8ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2ನೇ ಹೇಳಿಕೆಯನ್ನ ನಾವು ಅರ್ಥ ಮಾಡಿಕೊಳ್ಳುವ. ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಆ ಸಂಖ್ಯೆ 8ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ. ಸೊ ಆಗ ಭಾಗಿಸಲ್ಪಟ್ರೆ ಆ ಸಂಖ್ಯೆಗೆ ಸೇರಿಸುವ ಯಾವುದೇ 2 ಸಂಖ್ಯೆಗಳು ಸಹ 8ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ಯಾವ ರೀತಿಯಲ್ಲಿ ಇದೆ ಅಂತ ನೋಡಬೇಕು. ಯಾವಾಗಲೂ ಸರಿಯಾಗಿದೆಯಾ, ಕೆಲವೊಮ್ಮೆ ಸರಿಯಾಗಿದೆಯಾ ಅಥವಾ ಸರಿ ಇಲ್ವಾ ಅಂತ ನಾವೀಗ ಇಲ್ಲಿ ನೋಡುವ. ಸೊ ಮೊದಲಿಗೆ 8ರಿಂದ ಭಾಗಿಸಲ್ಪಡುವ ಒಂದು ಸಂಖ್ಯೆಯು 8ರಿಂದ ಗುಣಕವಾಗಿದೆ, 8ರ ಗುಣಕವಾಗಿದೆ. ಈಗ ಉದಾಹರಣೆಗೆ ನೀವೀಗ 16 ಅಥವಾ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ.
56 ತೆಗೆದುಕೊಂಡ್ರೆ ಇದು ಏನಾಗಿದೆ, ಈ ಸಂಖ್ಯೆ 8ರಿಂದ ಭಾಗಿಸಲ್ಪಡ್ತಾ ಇದೆ. ಅಂದರೆ 56 ಎನ್ನುವಂಥದ್ದು 8ರ ಗುಣಕ ಅಥವಾ ಮಲ್ಟಿಪಲ್ ಆಗಿದೆ. ಅಥವಾ 72 ತೆಗೆದುಕೊಂಡ್ರೆ ಇದು 8ರಿಂದ ಭಾಗಿಸಲ್ಪಡ್ತಾ ಇದೆ, ಅಂದರೆ ಇದು 8ರ ಗುಣಕವಾಗಿದೆ. ಹಾಗಾಗಿ 8ರಿಂದ ಯಾವುದೇ ಸಂಖ್ಯೆ ಭಾಗಿಸಲ್ಪಡ್ತಾ ಇದೆ ಅಂದರೆ ಅದನ್ನು ನಾವು 8 ಗುಣಿಸು ಈ ರೂಪದಲ್ಲಿ ಬರೀಬಹುದು, 8m ರೂಪದಲ್ಲಿ ಬರೀಬಹುದು. ಇಲ್ಲಿ ಈಗ 8 9 ಎಷ್ಟು, 72 ಆಗಿದೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ 8 ಇಲ್ಲಿ 40, 8 6 40, 8 7 56. ಸೊ 8 ಗುಣಿಸು m ರೂಪದಲ್ಲಿ ಈ ಸಂಖ್ಯೆಗಳನ್ನು ಬರೀಬಹುದು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಂತರ ನಾವೇನ್ ಮಾಡಬೇಕು, 8ರಿಂದ ಭಾಗಿಸಲ್ಪಡುವ ಒಂದು ಸಂಖ್ಯೆಯನ್ನು 8ರ 2 ಗುಣಕಗಳ ಮೊತ್ತವಾಗಿ ಅಥವಾ 8ರ ಗುಣಕವಲ್ಲದ 2 ಸಂಖ್ಯೆಗಳ ಮೊತ್ತವನ್ನಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಈಗ ನೀವು ತೆಗೆದುಕೊಂಡಂತ ಸಂಖ್ಯೆ 72 ಅಂತಾದ್ರೆ 72 8 ಗುಣಿಸು 9 ಅಂದ್ರೆ ಎಷ್ಟು, 72 ಆಗಿದೆ. ಇದನ್ನ ನಾವು ಮೊದಲಿಗೆ 8ರ ಗುಣಕಗಳ ಮೊತ್ತದ ರೂಪದಲ್ಲಿ ಬರೆಯುವ. 72ನ ಹೇಗೆ ಬರೀಬಹುದು, 48 ಪ್ಲಸ್ 24 ಅಂತ ಬರೀಬಹುದು. ಸೊ 48 ಎನ್ನುವಂಥದ್ದು ಏನಾಗಿದೆ, 8ರ ಗುಣಕವಾಗಿದೆ. 8 6 48, 24 ಕೂಡ 8ರ ಗುಣಕ, 8 3 24. ಸೊ ನಾವೀಗ 72ನ್ನ 8ರ ಗುಣಕವಾಗಿ ಬರೆದಿದ್ದೇವೆ. ನೆಕ್ಸ್ಟ್ ನೀವು ಇದೇ 72ನ್ನ 8ರ ಈ ರೀತಿ ಕೂಡ ಬರೀಬಹುದು. 72 = 50 ಪ್ಲಸ್ 22 ಅಂತ ಬರೀತೇನೆ. ಇದು ಕೂಡ 72ನ್ನ ಕೊಡ್ತದೆ. ಆದ್ರೆ ಇಲ್ಲಿ 50 ಎನ್ನುವಂಥದ್ದು 8ರ ಗುಣಕವಾಗಿಲ್ಲ, 8ರ ಮಧ್ಯೆಯಲ್ಲಿ ಇದು ಬರುವುದಿಲ್ಲ. 22 ಕೂಡ 8ರ ಗುಣಕವಾಗಿಲ್ಲ. ಸೊ ನಾವಿಲ್ಲಿ ಏನು ಹೇಳ್ಬೋದು, 8ರಿಂದ ಒಂದು ಸಂಖ್ಯೆಯು 8ರಿಂದ ಭಾಗಿಸಲ್ಪಟ್ಟರೆ ಆಗ ಆ ಸಂಖ್ಯೆಗೆ ಸೇರಿಸುವ ಯಾವುದೇ 2 ಸಂಖ್ಯೆಗಳು ಸಹ ಪ್ರತ್ಯೇಕವಾಗಿ 8ರಿಂದ ಯಾವಾಗಲೂ ಭಾಗಿಸಲ್ಪಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ನಮಗೆ ಕೊಟ್ಟಿರುವಂತ 2 ಕೇಸನ್ನು ಗಮನಿಸಿ. ಈ ಕೇಸ್ ಮತ್ತೆ ಈ ಕೇಸ್, ಅಥವಾ ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಇದು ಕೇಸ್, ಹಾಗೆ ಈ ಸಿಚುವೇಶನ್ ಅನ್ನ ಗಮನಿಸಿ. ಇಲ್ಲಿ ಮೊದಲ ಸಿಚುವೇಶನ್ ಅಲ್ಲಿ ನಾವು 72ನ್ನ 48 ಪ್ಲಸ್ 24 ಅಂತ ಬರೀತೇವೆ, ಅಂದ್ರೆ ಇದು 8ರ ಗುಣಕವಾಗಿದೆ. ಈ ಕೇಸಲ್ಲಿ ಏನಾಗಿದೆ, ಒಂದು 72 ಎನ್ನುವಂತ ಸಂಖ್ಯೆ 8ರಿಂದ ಭಾಗಿಸಲ್ಪಟ್ಟರೆ ಅದನ್ನು ಸೇರಿಸುವ ಯಾವುದೇ 2 ಸಂಖ್ಯೆಗಳು ಕೂಡ ಏನಾಗಿದೆ, 8ರಿಂದ ಭಾಗಿಸಲ್ಪಡ್ತಾ ಇದೆ. ಆದ್ರೆ ಇಲ್ಲಿ ತೆಗೆದುಕೊಂಡಂತ ಕೇಸಲ್ಲಿ 50 ಪ್ಲಸ್ 22, ಇದರಲ್ಲಿ 72 ಎನ್ನುವಂಥದ್ದು 8ರಿಂದ ಭಾಗಿಸಲ್ಪಡ್ತಾ ಇದೆ. ಆದ್ರೆ ಅದನ್ನು ಸೇರಿಸುವ 2 ಸಂಖ್ಯೆಗಳು 50 ಪ್ಲಸ್ 22 ಇವುಗಳು 8ರಿಂದ ಭಾಗಿಸಲ್ಪಡ್ತಾ ಇಲ್ಲ. ಆದ್ರಿಂದ ನಮ್ಗೆ ಇಲ್ಲಿ ಕೊಟ್ಟಿರುವಂತ ಈ ಹೇಳಿಕೆ 2 ಏನಿದೆ, ಇದು ಯಾವಾಗ್ಲೂ ಕೂಡ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಸರಿಯಾಗ್ಬೋದು. ನಾವೀಗ ಬರೆಯುವಾಗ 8ರ ಗುಣಕಗಳ ರೂಪದಲ್ಲಿ ಮೊತ್ತವನ್ನ ಬರೆದ್ರೆ, ಆ ಸಂಖ್ಯೆಯ ಮೊತ್ತವನ್ನ ಬರೆದ್ರೆ ಆಗ ಆ ಹೇಳಿಕೆ ಸರಿಯಾಗ್ತದೆ. ಒಂದು ವೇಳೆ ನಾವು ಬರೆಯುವಾಗ ಬೇರೆ ರೀತಿಯಲ್ಲಿ ಕೂಡಿಸಿದ್ರೆ ಆಗ ಈ ಹೇಳಿಕೆ ಸರಿಯಾಗುವುದಿಲ್ಲ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು, ಹೇಳಿಕೆ 2 ಕೆಲವೊಮ್ಮೆ ಸರಿಯಾಗುತ್ತದೆ ಅಂತೇಳಿ. ಇದು ಯಾವಾಗಲೂ ಸರಿಯಾಗುವುದಿಲ್ಲ. ಕೆಲವೊಮ್ಮೆ ನಾವು ಯಾವ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಹೊಂದಿಕೊಂಡು ಈ ಹೇಳಿಕೆ ಸರಿಯಾಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ 3ನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿಕೆ 3, ಒಂದು ಸಂಖ್ಯೆಯು 7ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯ ಎಲ್ಲಾ ಗುಣಕಗಳು 7ರಿಂದ ಭಾಗಿಸಲ್ಪಡ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯ ಹೇಳಿಕೆ ಅಂತ ನಾವೀಗ ನಿರ್ಧಾರ ಮಾಡಬೇಕು. ಮೊದಲಿಗೆ 7ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು 7ಅನ್ನು ಅಪವರ್ತನವನ್ನಾಗಿ ಹೊಂದಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಉದಾಹರಣೆಗೆ 7ರಿಂದ ಭಾಗಿಸಲ್ಪಡುವಂತ ಸಂಖ್ಯೆ 14ನ್ನ ನೀವು ತೆಗೆದುಕೊಂಡ್ರೆ 7 ಗುಣಿಸು 2 ಅಂದ್ರೆ ಎಷ್ಟು, 14 ಆಗಿದೆ. ಸೊ ಇಲ್ಲಿ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ 14ರ ಅಪವರ್ತನದಲ್ಲಿ 7 ಕೂಡ ಬರ್ತದೆ. 7 ಎನ್ನುವಂಥದ್ದು 14ರ ಅಪವರ್ತನವಾಗಿದೆ. ನಂತರ ಇಲ್ಲಿ ಈಗ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಟ್ಟರೆ ಈ 14ರ ಗುಣಕಗಳು ಏನಿದೆ, 14ರ ಗುಣಕಗಳು ಯಾವುದು, 28, ಹಾಗೆ 42, 56,
70 ಇವೆಲ್ಲವೂ ಕೂಡ 14ರ ಗುಣಕಗಳು. ಇವುಗಳು ಕೂಡ 7ರಿಂದ ಭಾಗಿಸಲ್ಪಡ್ತದೆ ಅಂತ ನಾವು ಹೇಳ್ಬೋದು. ಈಗ 28ನ್ನು ತೆಗೆದುಕೊಂಡ್ರೆ 7 4 28, 42ನ್ನು ತೆಗೆದುಕೊಂಡ್ರೆ 7 6 42. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ 14 ಎನ್ನುವಂಥ ಸಂಖ್ಯೆ 7ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗೆ ಈ 14ರ ಅಪವರ್ತನದಲ್ಲಿ 7 ಇದೆ. ಆಗ 14ರ ಗುಣಕಗಳು ಯಾವುದು? 28, 42, 52 ಇವು ಕೂಡ 7ರಿಂದ ಭಾಗಿಸಲ್ಪಡ್ತದೆ ಅಂತ ನಾವು ಹೇಳ್ಬೋದು. ಈಗ ನೀವು 28 ಅಂತ ಇದೆ, ಇದು 7ರಿಂದ ಭಾಗಿಸಲ್ಪಡ್ತದೆ, ಆದರೆ ಇದು 14ರ ಅಪವರ್ತನವಾಗಿದೆ. ಹಾಗಾಗಿ ನಾವು ಹೇಗೆ ಬರೀಬಹುದು ಇದನ್ನ? 7 ಗುಣಿಸು 2 ಗುಣಿಸು 2 ಅಂತ ಬರೀಬಹುದು. 7 ಗುಣಿಸು 2 ಅಂದ್ರೆ 14. ಸೊ 14 ಗುಣಿಸು 2 ಅಂದ್ರೆ ಇದು 28ನ್ನ ಕೊಡ್ತದೆ. ಹಾಗೆ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಸಂಖ್ಯೆಯನ್ನು ತೆಗೆದುಕೊಳ್ಳಿ. 42. ಸೊ 42ನ್ನ 7 ಗುಣಿಸು 2 ಅಂದರೆ 14. ನೆಕ್ಸ್ಟ್ 14 ಗುಣಿಸು 3, 14 ಗುಣಿಸು 3 ಅಂದರೆ 42. ಸೊ ಈ ರೀತಿಯಲ್ಲಿ ನಾವು ಈ ಸಂಖ್ಯೆಗಳನ್ನು ಬರೀಬಹುದು. ಅಂದರೆ ಈಗ ಜನರಲ್ ಫಾರ್ಮ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು 7J ಅಂತ ಹೇಳಿದ್ರೆ ಏನರ್ಥ? ಇದು 7ರಿಂದ ಭಾಗಿಸಲ್ಪಡುವ ಸಂಖ್ಯೆ. ಈಗ 14ನ್ನು ತೆಗೆದುಕೊಂಡ್ರೆ ನಾವು 14ನ್ನು ಹೇಗೆ ಬರೀತೇವೆ? 7 × 2. ಅಥವಾ ಬೇರೆ ಯಾವುದಾದ್ರೂ 7ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆನ ತೆಗೆದುಕೊಂಡ್ರೆ ಅದನ್ನು ನಾವೀಗ 21ನ್ನು ತೆಗೆದುಕೊಂಡ್ರೆ 7 ಗುಣಿಸು 3 ಅಂತ ಬರೀತೇವೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ 7J, 7 × ಒಂದು ನಂಬರ್, ಅದು 7ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆ ಅಂತ ಅರ್ಥ. ನಂತರ ಈಗ ಆ 7ರಿಂದ ಭಾಗಿಸಲ್ಪಡುವ ಸಂಖ್ಯೆ ಏನಿದೆ ಅದರ ಗುಣಕಗಳು ಕೂಡ 7ರಿಂದ ಭಾಗಿಸಲ್ಪಡ್ತದೆ. ಸೊ 7J ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆ, ಅದರ ಗುಣಕಗಳು ಅಂತ ಹೇಳುವಾಗ ಈ ರೀತಿಯಲ್ಲಿ ಇಲ್ಲಿ ಗುಣಿಸು m ಅನ್ನು ನೀವು ಬರಿಬೇಕು. ಇಲ್ಲಿ ನೀವು ನೋಡ್ಬೋದು 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗೆ 14ರ ಗುಣಕ 14 2 28, 14 3 42 ಇದು ಕೂಡ 7ರಿಂದ ಭಾಗಿಸಲ್ಪಡ್ತಾ ಇದೆ. ಆದರೆ ಇದನ್ನು ನಾವು ಹೇಗೆ ಬರೀಬಹುದು? 7 × J, 7 × 2, ಇಲ್ಲಿ ಕೂಡ 7 × 2 ಇದೆ, ಇಲ್ಲಿ ಕೂಡ 7 × 2 ಇದೆ. ಸೊ 7 × J × m × 2 ಅಂದರೆ 14 ಗುಣಿಸು 2 ಅಥವಾ 14 ಗುಣಿಸು 3 ಈ ರೀತಿಯಲ್ಲಿ ಅದನ್ನು ಬರೀಬಹುದು. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಟ್ಟು MJ ಅಡ್ಡ ಸಾಲುಗಳನ್ನು ಒಳಗೊಂಡಿದೆ. ಆದುದರಿಂದ ಇದು 7ರ ಗುಣಕ ಕೂಡ ಆಗಿದೆ. ಸೊ ಇಲ್ಲಿ ಈಗ ಯಾವುದಾದ್ರೂ ಒಂದು ಸಂಖ್ಯೆ, ಉದಾಹರಣೆಗೆ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಟ್ಟರೆ ಅದರ ಗುಣಕವಾಗಿರುವಂಥದ್ದು ಅವುಗಳು ಕೂಡ 7ರಿಂದ ಭಾಗಿಸಲ್ಪಡ್ತದೆ. 28, 42 ಇವುಗಳು ಕೂಡ 7ರ ಗುಣಕಗಳಾಗಿವೆ ಅಂತ ಹೇಳ್ಬೋದು ನಾವು. ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆಯನ್ನು ನೀವು ನೋಡ್ಬೋದು. 14 7 ಗುಣಿಸು 2, J ಇಲ್ಲಿ 2 ಆಗಿದೆ. 42ನ್ನು ನಾವು 7 ಗುಣಿಸು 6, J ಇಲ್ಲಿ 6 ಆಗಿದೆ. 98ನ್ನು 7 14 98. ಹಾಗೆ ಈಗ 14ನ್ನು ತೆಗೆದುಕೊಂಡ್ರೆ 14ರ ಗುಣಕಗಳು 28, 14 5 70, 14 11 154 ಇವೆಲ್ಲವೂ ಕೂಡ 14ರ ಗುಣಕಗಳು. ಇವುಗಳು ಕೂಡ ಏನಾಗ್ತಾ ಇದೆ? 7ರಿಂದ ಭಾಗಿಸಲ್ಪಡ್ತಾ ಇದೆ. ಯಾವ ರೂಪದಲ್ಲಿ? 7J × m ರೂಪದಲ್ಲಿ ಇದೆ. ಇಲ್ಲಿ ನೀವು ಕಾಣ್ಬೋದು ಕೊಟ್ಟಿರುವಂಥ ಸಂಖ್ಯೆಗಳನ್ನು. 7J ಅಂತ ಹೇಳಿದ್ರೆ 7 × 2 14 ಎನ್ನುವಂಥ ಸಂಖ್ಯೆ m ರೂಪದಲ್ಲಿ ಇದೆ. ಸೊ ಇಲ್ಲಿ ನಾವು ಏನು ಹೇಳ್ಬೋದು? ನಮ್ಗೆ ಇಲ್ಲಿ ಮೇಲೆ ಕೊಟ್ಟಿರುವಂಥ ಹೇಳಿಕೆ, ಒಂದು ಸಂಖ್ಯೆ 7ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ ಎಲ್ಲಾ ಗುಣಕಗಳು 7ರಿಂದ ಭಾಗಿಸಲ್ಪಡ್ತದೆ ಎನ್ನುವಂತ ಈ ಹೇಳಿಕೆ ಏನಿದೆ ಇದು ಒಂದು ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಂಖ್ಯೆ 7JM ಅಥವಾ 7 × J × M 7 ಅಪವರ್ತನವಾಗಿ ಹೊಂದಿದೆ. ಆದ್ದರಿಂದ ಹೇಳಿಕೆ 3 ಏನಾಗಿರ್ತದೆ? ಯಾವಾಗಲೂ ಕೂಡ ಇದು ಹೇಳಿಕೆ ಸರಿಯಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸಾಮಾನ್ಯವಾಗಿ ಎಯು ಕೆಯಿಂದ ಭಾಗಿಸಲ್ಪಟ್ಟರೆ ಎಯ ಎಲ್ಲಾ ಗುಣಕಗಳು ಸಹ ಕೆಯಿಂದ ಭಾಗಿಸಲ್ಪಡ್ತದೆ. ಈಗ ನಾವು ನೋಡಿದ್ದೇವೆ, ಈಗ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗೆ 14ರ ಎಲ್ಲಾ ಗುಣಕಗಳು ಯಾವುದು? 28, 42, 56, 70 ಇದು ಕೂಡ ಏನಾಗಿದೆ? 7ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ನಂತರ 4ನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4ನೇ ಹೇಳಿಕೆ ಏನು ಅಂತ ನೋಡುವ. ಒಂದು ಸಂಖ್ಯೆಯು 12ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 12ರ ಎಲ್ಲಾ ಅಪವರ್ತನಗಳಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೇಳಿಕೆ ಯಾವ ರೀತಿಯ ಹೇಳಿಕೆ ಅಂತ ನಾವಿಲ್ಲಿ ನೋಡಬೇಕು.
ಸೊ ಒಂದು ಸಂಖ್ಯೆ, ಯಾವುದಾದ್ರೂ ಒಂದು ಸಂಖ್ಯೆನ ತೆಗೆದುಕೊಳ್ಬೇಕು, ಆ ಸಂಖ್ಯೆ 12ರಿಂದ ಭಾಗಿಸಲ್ಪಡಬೇಕು. ಈಗ ಉದಾಹರಣೆಗೆ ನಾನು 24 ಎನ್ನುವಂಥ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಇದನ್ನು ಹೇಗೆ ಬರೀಬಹುದು? 12ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ನಾವು ಆ ಸಂಖ್ಯೆಯನ್ನು 12 ಗುಣಿಸು ಯಾವುದಾದ್ರೂ ಸಂಖ್ಯೆ 12 ಗುಣಿಸು 2 24 ಅಥವಾ 36 ತೆಗೆದುಕೊಂಡ್ರೆ ಇದನ್ನು ಹೇಗೆ ಬರೀಬಹುದು? 12 ಗುಣಿಸು 3 ಅಂದರೆ 36. ಹಾಗೆ 48 ಎನ್ನುವಂಥದ್ದು 12 ಗುಣಿಸು 4 ಅಂದರೆ 48. ಸೊ ಇದು ಯಾವ ರೂಪದಲ್ಲಿ ಇರ್ತದೆ? ಯಾವುದಾದ್ರೂ ಒಂದು ಸಂಖ್ಯೆ 12ರಿಂದ ಭಾಗಿಸಲ್ಪಡ್ತಾ ಇದೆ ಅಂದರೆ ಅದು 12m ರೂಪದಲ್ಲಿರ್ತದೆ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ 12 ಇದೆ, ಮತ್ತೆ ಗುಣಿಸು 2 3 4 ಹಾಗೆ ಬರ್ತಾ ಇದೆ. ಸೊ ಇಲ್ಲಿ m ಎನ್ನುವಂತಹ ಬೆಲೆ ಏನಿದೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ಸೊ ಪ್ರತಿಯೊಂದರಲ್ಲೂ ಕೂಡ 12 ಇಂಟು m ಅಂತ ಬರ್ತದೆ. ಸೊ ಯಾವುದಾದ್ರೂ ಒಂದು ಸಂಖ್ಯೆ 12ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದು 12m ರೂಪದಲ್ಲಿ ಇರ್ತದೆ. ಹಾಗೆ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು 12 24 36 48 ಇವೆಲ್ಲವೂ ಕೂಡ 12ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು. ಈಗ ಇಲ್ಲಿ ಏನು ಹೇಳಿದ್ದಾರೆ, ಈಗ ಒಂದು ಸಂಖ್ಯೆ 12ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದರ ಅಪವರ್ತನಗಳು ಏನಿದೆ, ಆ ಅಪವರ್ತನಗಳು 12ರ ಎಲ್ಲಾ ಅಪವರ್ತನಗಳಿಂದ ಕೂಡ ಭಾಗಿಸಲ್ಪಡ್ತದೆ. ಆ ಸಂಖ್ಯೆಯು 12ರ ಎಲ್ಲಾ ಅಪವರ್ತನಗಳಿಂದ ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ 12ರ ಅಪವರ್ತನಗಳು ಯಾವುದೆಲ್ಲ ಇರ್ತದೆ? 1 2 3 4 5 6 ಹಾಗೆ 12 ಇದೆಲ್ಲವೂ ಕೂಡ 12ರ ಅಪವರ್ತನಗಳು. ಈಗ 24 ಎನ್ನುವಂತಹ ಸಂಖ್ಯೆ 12ರಿಂದ ಭಾಗಿಸಲ್ಪಟ್ರೆ ಆ ಸಂಖ್ಯೆ 24 ಎನ್ನುವಂಥ ಸಂಖ್ಯೆ 12ರ ಎಲ್ಲಾ ಅಪವರ್ತನಗಳಿಂದ ಭಾಗಿಸಲ್ಪಡ್ತದೆ. ಇಲ್ಲಿ ನೀವು ನೋಡ್ಬೋದು 2 12 24 ಹಾಗೆ 3 ಕೂಡ 3 8 24 4 5 20 4 6 24. ಸೊ ಇಲ್ಲಿ 5 ಎನ್ನುವಂಥದ್ದು ಬರುವುದಿಲ್ಲ ಅಪವರ್ತನದಲ್ಲಿ, 12ರ ಅಪವರ್ತನದಲ್ಲಿ. ಹಾಗೆ 6 4 24. ಸೊ 12ರದ್ದು ಯಾವುದೆಲ್ಲ ಅಪವರ್ತನಗಳಿವೆ ಅದರಿಂದ ಕೂಡ ಆ ಸಂಖ್ಯೆ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಇದರ ಅರ್ಥ ಏನು? ನಮಗೆ ಕೊಟ್ಟಿರುವಂತ ಈ ಹೇಳಿಕೆ ಯಾವಾಗಲೂ ಕೂಡ ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಎ ಯು ಕೆ ಇಂದ ಭಾಗಿಸಲ್ಪಟ್ರೆ, ಈಗ 24 ಎನ್ನುವಂಥದ್ದು 12ರಿಂದ ಭಾಗಿಸಲ್ಪಟ್ರೆ ಎ ಯು ಕೆ ನ ಎಲ್ಲಾ ಅಪವರ್ತನಗಳಿಂದ ಭಾಗಿಸಲ್ಪಡ್ತದೆ. ಅಂದ್ರೆ 24 ಎನ್ನುವಂಥದ್ದು ಕೆ 12ರ ಎಲ್ಲಾ ಅಪವರ್ತನಗಳು 1 2 3 4 6 ಹಾಗೆ 12 ಇದೆಲ್ಲದರಿಂದ ಕೂಡ ಈ 24 ಎನ್ನುವಂಥದ್ದು ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆದ್ದರಿಂದ ಈ ಹೇಳಿಕೆ 4 ಏನಿದೆ, ಈ ಹೇಳಿಕೆ 4 ಸರಿಯಾದ ಹೇಳಿಕೆ, ಯಾವಾಗಲೂ ಕೂಡ ಸರಿಯಾಗಿ ಇರುವಂತ ಹೇಳಿಕೆ ಅಂತ ನಾವಿಲ್ಲಿ ನಿರ್ಧರಿಸ್ತೇವೆ. ನಂತರ ಹೇಳಿಕೆ 5 ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯು 7ರಿಂದ ಭಾಗಿಸಲ್ಪಟ್ಟರೆ ಅದು 7ರ ಯಾವುದೇ ಗುಣಕದಿಂದಲೂ ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಅರ್ಥ ಮಾಡಿಕೊಳ್ಳುವ. ಸೊ ಒಂದು ಸಂಖ್ಯೆ ಈಗ 7ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಈಗ 14 ಅಥವಾ 28 ಇದೆಲ್ಲವೂ ಕೂಡ 7ರಿಂದ ಭಾಗಿಸಲ್ಪಡುವಂತ ಸಂಖ್ಯೆಗಳು. ನಾವಿದನ್ನ 7 2 14 ಹಾಗೆ 7 4 28 ಅಂತ ಬರೀತೇವೆ. ಸೊ ಒಂದು ಸಂಖ್ಯೆ 7ರಿಂದ ಭಾಗಿಸಲ್ಪಡ್ತಾ ಇದೆ ಅಂದ್ರೆ ನಾವು ಅದನ್ನ ಈ ರೂಪದಲ್ಲಿ ಬರೆಯಬಹುದು, 7 ಇಂಟು ಸಮ್ ನಂಬರ್. ಸೊ 7k ಅಂತ ಹೇಳ್ಬೋದು. ನಂತರ ಅದು 7ರ ಯಾವುದೇ ಗುಣಕದಿಂದ ಕೂಡ ಭಾಗಿಸಲ್ಪಡ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 7ರ ಯಾವುದೇ ಗುಣಕಗಳು, ಈಗ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಟ್ರೆ 7ರ ಗುಣಕಗಳ ಜೊತೆ ಕೂಡ ಅದು ಭಾಗಿಸಲ್ಪಡ್ತಾ ಇದೆಯಾ? ಈಗ 14 ಎನ್ನುವಂಥ ಸಂಖ್ಯೆ 7ರಿಂದ ಭಾಗಿಸಲ್ಪಡ್ತಾ ಇದೆ. ಈಗ 7ರ ಗುಣಕಗಳು ಅಂತ ಹೇಳಿದ್ರೆ ಯಾವುದೆಲ್ಲ ಬರ್ತದೆ? ಇಲ್ಲಿ 7 ಹಾಗೆ 14 21 28 ಇದೆಲ್ಲವೂ ಕೂಡ 7ರ ಗುಣಕಗಳಲ್ಲಿ ಬರ್ತದೆ. ಸೊ ಇಲ್ಲೀಗ 28ನ ತೆಗೆದುಕೊಂಡ್ರೆ 28 7ರ ಗುಣಕವಾಗಿದೆ. ಇದು 14ರಲ್ಲಿ ಭಾಗಿಸಲ್ಪಡ್ತದೆ. ಯಾಕೆಂದ್ರೆ 14 ಗುಣಿಸಿ 2 ಅಂದ್ರೆ 28. ಹಾಗೆ ನೀವು ಬೇರೆ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಈಗ 21ನ ತೆಗೆದುಕೊಂಡ್ರೆ ಇದು 14ರಲ್ಲಿ ಭಾಗಿಸಲ್ಪಡ್ತಾ ಇದೆಯಾ? ಇಲ್ಲ, ಇದು ಭಾಗಿಸಲ್ಪಡ್ತಾ ಇಲ್ಲ. ಅದರ ಅರ್ಥ ಏನು? ಇಲ್ಲೀಗ 42ನ ತೆಗೆದುಕೊಂಡ್ರೆ 42 ಭಾಗಿಸು 14 ಎಷ್ಟು ಸಲ ಭಾಗಿಸಲ್ಪಡ್ತಾ ಇದೆ? 14 3 42 ಆಗ್ತದೆ. ಅಂದ್ರೆ ಇಲ್ಲಿ
ಈ ಸಂಖ್ಯೆಯು ಭಾಗಿಸಲ್ಪಡ್ತಾ ಇದೆ. ಹಾಗೆ ನೀವು ಬೇರೆ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಅದು ಭಾಗಿಸಲ್ಪಡುವುದಿಲ್ಲ. ಅದರ ಅರ್ಥ ಏನು? ಇಲ್ಲಿ ಈ ಹೇಳಿಕೆ ಯಾವಾಗಲೂ ಕೂಡ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಲ್ಲಿ ಸೊ ನಮಗೆ ಕೊಟ್ಟಿರುವಂತ ಈ ಹೇಳಿಕೆ ಒಂದು ಸಂಖ್ಯೆ 7ರಿಂದ ಭಾಗಿಸಲ್ಪಟ್ಟರೆ ಅದು 7ರ ಯಾವುದೇ ಗುಣಕದಿಂದ ಭಾಗಿಸಲ್ಪಡ್ತದೆ ಎನ್ನುವಂತ ಈ ಹೇಳಿಕೆ ಯಾವಾಗಲೂ ಕೂಡ ಸರಿಯಾದ ಹೇಳಿಕೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಉದಾಹರಣೆಯನ್ನ ನೋಡಿದ್ದೇವೆ. ಈಗ 14 ಎನ್ನುವಂಥದ್ದು 7ರಿಂದ ಭಾಗಿಸಲ್ಪಡ್ತದೆ. ಹಾಗೆ 14 ಎನ್ನುವಂಥದ್ದು 7ರ ಬೇರೆ ಗುಣಕಗಳಿಂದ ಭಾಗಿಸಲ್ಪಡುವುದಿಲ್ಲ. ಈಗ 21 ಎನ್ನುವಂಥದ್ದು 7ರ ಗುಣಕ, ಇದರಿಂದ 14 ಭಾಗಿಸಲ್ಪಡುವುದಿಲ್ಲ. ಹಾಗೆ 28ನ ತೆಗೆದುಕೊಂಡ್ರೆ ಇದರಿಂದ 14 ಭಾಗಿಸಲ್ಪಡ್ತದೆ. ಸೊ ಕೆಲವೊಮ್ಮೆ ಭಾಗಿಸಲ್ಪಡ್ತದೆ, ಕೆಲವೊಮ್ಮೆ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಹೇಳ್ಬೋದು ಈ ಹೇಳಿಕೆಯು ಕೆಲವೊಮ್ಮೆ ಮಾತ್ರ ಸರಿ ಎಂದು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಳಗಿನ ಪ್ರತಿಯೊಂದು ಹೇಳಿಕೆಯನ್ನ ಪರೀಕ್ಷಿಸಿ ಮತ್ತು ಅದು ಯಾವಾಗಲೂ ಸರಿ, ಕೆಲವೊಮ್ಮೆ ಸರಿ, ಎಂದಿಗೂ ಸರಿ ಇಲ್ಲ ಎಂದು ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯು 9 ಮತ್ತು 4 ಎರಡರಿಂದಲೂ ಭಾಗಿಸಲ್ಪಟ್ಟರೆ ಅದು 36ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸಂಖ್ಯೆ 9 ಮತ್ತು 4ರಿಂದ ಭಾಗಿಸಲ್ಪಡ್ತದೆ. ಈಗ ಉದಾಹರಣೆಗೆ 72ನ್ನು ತೆಗೆದುಕೊಳ್ಳುವ. 72ನ್ನು ತೆಗೆದುಕೊಂಡ್ರೆ ಇದು 9ರಲ್ಲೂ ಕೂಡ ಭಾಗಿಸಲ್ಪಡ್ತದೆ, ಹಾಗೆ 4ರಲ್ಲೂ ಕೂಡ ಭಾಗಿಸಲ್ಪಡ್ತದೆ. ಅದು 36ರಿಂದ ಭಾಗಿಸಲ್ಪಡ್ತಾ ಇದೆಯಾ? ಹೌದು. 36 ಗುಣಿಸು 2 ಅಂದ್ರೆ ಎಷ್ಟು? 72 ಆಗಿದೆ. ಹಾಗಾಗಿ ಈ 6ನೇ ಹೇಳಿಕೆ ಏನಿದೆ, ಈ ಹೇಳಿಕೆ ಯಾವಾಗಲೂ ಕೂಡ ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಒಂದು ಸಂಖ್ಯೆಯು 6 ಮತ್ತು 4 ಎರಡರಿಂದಲೂ ಭಾಗಿಸಲ್ಪಟ್ಟರೆ ಅದು 24ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ 48ನ್ನು ತೆಗೆದುಕೊಂಡ್ರೆ 48 ಎನ್ನುವಂಥದ್ದು 6ರಿಂದ ಭಾಗಿಸಲ್ಪಡ್ತದೆ, ಹಾಗೆ 4ರಿಂದ ಕೂಡ ಭಾಗಿಸಲ್ಪಡ್ತದೆ. ಅದು 24ರಿಂದ ಕೂಡ ಭಾಗಿಸಲ್ಪಡ್ತದೆ. ಯಾಕೆಂದ್ರೆ 24 ಗುಣಿಸು 2 ಎಷ್ಟಾಗಿದೆ? ಇದು 48 ಆಗಿದೆ. ಆದ್ರಿಂದ ಈ ಹೇಳಿಕೆ ಕೂಡ ಯಾವಾಗಲೂ ಕೂಡ ಸರಿಯಾದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಸಾಮಾನ್ಯವಾಗಿ ಎಯು ಕೆ ಇಂದ ಭಾಗಿಸಲ್ಪಟ್ಟರೆ ಮತ್ತು ಎಯು ಎಂ ನಿಂದಲೂ ಸಹ ಭಾಗಿಸಲ್ಪಟ್ಟರೆ ಆಗ ಎಯು ಕೆ ಮತ್ತು ಎಂನ ಲಾಸಹದಿಂದ ಭಾಗಿಸಲ್ಪಡುತ್ತದೆ. ಏಕೆಂದರೆ ಎಯು ಕೆನ ಗುಣಕ ಮತ್ತು ಎಂನ ಗುಣಕವೂ ಸಹ ಆಗಿರುತ್ತದೆ. ಆದ್ದರಿಂದ ಎಯ ಅವಿಭಾಜ್ಯ ಅಪವರ್ತಿಸುವಿಕೆಯು ಲಾಸಹನ ಅಪವರ್ತಿಸುವಿಕೆಯನ್ನು ಒಳಗೊಂಡಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಯಾಗಿ ನೀವಿಲ್ಲಿ ಮೇಲ್ಗಡೆ ಕೊಟ್ಟಿರುವಂತ ಸಂಖ್ಯೆನ ತೆಗೆದುಕೊಂಡ್ರೆ, ಈಗ ಎಯು ಕೆ ಇಂದ ಭಾಗಿಸಲ್ಪಟ್ಟರೆ ಹಾಗೆ ಎಯು ಎಂ ನಿಂದಲೂ ಭಾಗಿಸಲ್ಪಟ್ಟರೆ ನೀವೀಗ ತೆಗೆದುಕೊಂಡಿರುವಂತ ಸಂಖ್ಯೆ 72ನ್ನು ತೆಗೆದುಕೊಂಡ್ರೆ 72 ಎನ್ನುವಂತ ಸಂಖ್ಯೆ ಇಲ್ಲಿ 9ರಿಂದ ಭಾಗಿಸಲ್ಪಡ್ತಾ ಇದೆ, ಹಾಗೆ 4ರಿಂದ ಕೂಡ ಭಾಗಿಸಲ್ಪಡ್ತಾ ಇದೆ, 4ರಿಂದ ಕೂಡ ಭಾಗಿಸಲ್ಪಡ್ತಾ ಇದೆ. ಆಗ 72 ಎನ್ನುವಂತಹ ಸಂಖ್ಯೆ 9 ಮತ್ತೆ 4ರ ಲಾಸ ಏನಿದೆ ಅದರಿಂದ ಕೂಡ ಭಾಗಿಸಲ್ಪಡ್ತದೆ. ಈಗ ಲಾಸ ಎಷ್ಟು ಸಿಗ್ತದೆ? ಇಲ್ಲಿ 2 ಗುಣಿಸು 2 4. ಸೊ ಇಲ್ಲಿ ಪುನಃ 3 ಗುಣಿಸು 3 9, ನಂತರ 2, ಪುನಃ ಇಲ್ಲಿ 2 ಗುಣಿಸು 3 ಗುಣಿಸು 3 ಗುಣಿಸು 2 ಅಂದ್ರೆ 2 ಮೂಲಿ 6, 6 ಮೂಲಿ 18, 18 36 ಎನ್ನುವಂತ ಲಾಸ ನಮಗೆ ಸಿಗ್ತದೆ 9 ಮತ್ತೆ 4ರದ್ದು. ಸೊ ಈ ಲಾಸದಿಂದ ಕೂಡ ಈ 72 ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಒಂದು ಸರಿಯಾದ ಹೇಳಿಕೆ. ಈ ಹೇಳಿಕೆಯನ್ನ ಈ ರೀತಿಯಲ್ಲಿ ಬರೀಬಹುದು. ನೀವು ಒಂದು ಬೆಸ ಸಂಖ್ಯೆಯನ್ನು ಒಂದು ಸಮ ಸಂಖ್ಯೆಯೊಂದಿಗೆ ಕೂಡಿದಾಗ ನಮಗೆ 6ರ ಗುಣಕ ದೊರೆಯುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಹೇಳಿಕೆ ಸರಿಯಾದ ಹೇಳಿಕೆಯ ತಪ್ಪು ಹೇಳಿಕೆಯ ಅಂತ ನಾವು ನೋಡಬೇಕು. ಒಂದು ಬೆಸ ಸಂಖ್ಯೆ, ಈಗ ಯಾವುದಾದ್ರೂ ಒಂದು ಬೆಸ ಸಂಖ್ಯೆಯನ್ನ ತೆಗೆದುಕೊಳ್ಳಿ. ಈಗ ಉದಾಹರಣೆಗೆ 3, ಅದನ್ನ ಸಮ ಸಂಖ್ಯೆಯೊಂದಿಗೆ ಕೂಡಿಸ್ತೇನೆ. ಸೊ 4. ಸೊ ಕೂಡಿಸಿದಾಗ ನಮಗೆ 7 ಬರ್ತಾ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಒಂದು ಬೆಸ ಸಂಖ್ಯೆ ಮತ್ತೆ ಒಂದು ಸಮ ಸಂಖ್ಯೆಯನ್ನ ಕೂಡಿಸಿದಾಗ ಬರುವಂತ ಉತ್ತರ ಏನಿದೆ ಅದು 6ರ ಗುಣಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ 6ರ ಗುಣಕವಾಗಿ ಸಿಗ್ತಾ ಇಲ್ಲ, ನೀವಿಲ್ಲಿ ನೋಡ್ಬೋದು. ಹಾಗೆ
ಹಾಗೆ ಬೇರೆ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಈಗ 5 ಮತ್ತೆ 6 ಕೂಡಿಸ್ತೇನೆ. ಒಂದು ಬೆಸ ಸಂಖ್ಯೆ ಇದೆ, ಒಂದು ಸಮ ಸಂಖ್ಯೆ ಇದೆ. ಇದನ್ನ ಕೂಡಿಸಿದಾಗ ಏನು ಉತ್ತರ ಸಿಗ್ತಾ ಇದೆ? ಇಲ್ಲಿ 11 ಎನ್ನುವಂತ ಉತ್ತರ ಸಿಗ್ತಾ ಇದೆ. ಇದು 6ರ ಗುಣಕವಾಗಿದೆಯಾ? ಇಲ್ಲ, ಇದು 6ರ ಗುಣಕವಾಗಿ ಇಲ್ಲ. ಆದ್ರಿಂದ ಇದು ಹೇಳಿಕೆ ಸರಿಯಾದ ಹೇಳಿಕೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗಲೂ ಕೂಡ ಸರಿ ಇಲ್ಲದಿರುವಂತ ಹೇಳಿಕೆ. ಒಂದು ಬೆಸ ಸಂಖ್ಯೆ ಮತ್ತೆ ಸಮ ಸಂಖ್ಯೆನ ಕೂಡಿಸಿದಾಗ ಯಾವಾಗಲೂ ಕೂಡ 6ರ ಗುಣಕ ಸಿಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಕೂಡಿಸಿದಾಗ ಬರುವಂತ ಉತ್ತರ ಏನಾಗಿರುತ್ತೆ? ಒಂದು ಬೆಸ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇದು ಯಾವಾಗಲೂ ಕೂಡ ತಪ್ಪಾಗಿರುವಂತ ಹೇಳಿಕೆ. ನಮಗೆ ತಿಳಿದಿರುವಂತೆ 6ರ ಎಲ್ಲಾ ಗುಣಕಗಳು ಏನಾಗಿದೆ? ಸಮ ಸಂಖ್ಯೆಗಳಾಗಿವೆ. ಈಗ ನೀವು 6ರ ಗುಣಕಗಳನ್ನ ನೋಡಿದ್ರೆ 6, 12, 18, 24 ಇವೆಲ್ಲವೂ ಕೂಡ 6ರ ಮಗ್ಗಿಯಲ್ಲಿ ಬರುವಂತ ಸಂಖ್ಯೆಗಳು. ಇವೆಲ್ಲವೂ ಕೂಡ ಯಾವ ರೀತಿಯ ಸಂಖ್ಯೆಗಳಾಗಿವೆ? ಸಮ ಸಂಖ್ಯೆಗಳಾಗಿವೆ. ಹಾಗೆ ಒಂದು ಬೆಸ ಸಂಖ್ಯೆ ಮತ್ತೆ ಸಮ ಸಂಖ್ಯೆಯನ್ನ ಕೂಡಿಸಿದಾಗ ಬರುವಂತ ಮೊತ್ತ ಯಾವಾಗಲೂ ಏನಾಗಿರ್ತದೆ? ಬೆಸ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಈ ಹೇಳಿಕೆ ಯಾವಾಗಲೂ ಕೂಡ ಸರಿ ಇಲ್ಲದ ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ನೀವು ಬೀಜೋಕ್ತಿಯ ರೂಪದಲ್ಲಿ ಕೂಡ ಇದನ್ನ ಬರೀಬಹುದು. ಸಮ ಸಂಖ್ಯೆ ಅಂತ ಹೇಳಿದ್ರೆ ಅದನ್ನ ನಾವು 2n ರೂಪದಲ್ಲಿ ಬರೀತೇವೆ. ಹಾಗೆ ಬೆಸ ಸಂಖ್ಯೆ ಅಂತ ಹೇಳಿದ್ರೆ 2m+1 ರೂಪದಲ್ಲಿ ಬರೀತೇವೆ. ಸೊ ನಾವಿಲ್ಲಿ ಏನು ಹೇಳ್ತಾ ಇದ್ದೇವೆ? ಈ ಹೇಳಿಕೆಯಲ್ಲಿ ಒಂದು ಸಮ ಸಂಖ್ಯೆ ಮತ್ತೆ ಒಂದು ಬೆಸ ಸಂಖ್ಯೆ ಇದೆರಡನ್ನ ಕೂಡಿಸಿದಾಗ ಸಿಗುವಂತ ಮೊತ್ತ ಏನಾಗಿರ್ತದೆ? 6ರ ಗುಣಕ, 6 ಇಂಟು ಕೆಲವೊಂದು ಸಂಖ್ಯೆ. ಸೊ ಈ ರೀತಿಯಲ್ಲಿ ಬರೀತೇವೆ. ಇದಕ್ಕೆ ಸಮ ಅಂತ ನಾವು ಹೇಳ್ತಾ ಇದ್ದೇವೆ. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗುವ. ಸೊ ಸಾಲ್ವ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಸಿಗ್ತಾ ಇದೆ? ಸೊ 2n ಪ್ಲಸ್ 2m ಪ್ಲಸ್ 1 ಇಸ್ ಈಕ್ವಲ್ ಟು 6j ಅಂತ ಸಿಗ್ತಾ ಇದೆ. ಸೊ 2n ಪ್ಲಸ್ 2m ಇಸ್ ಈಕ್ವಲ್ ಟು 6j ಮೈನಸ್ 1 ಅಂತ ಸಿಗ್ತದೆ. ಇಲ್ಲಿ 2n ಒಂದು ಸಮ ಸಂಖ್ಯೆ, 2m+1 ಒಂದು ಬೆಸ ಸಂಖ್ಯೆ, ಹಾಗೆ 6j ಎನ್ನುವಂಥದ್ದು ಏನಾಗಿದೆ? 6ರ ಗುಣಕವಾಗಿದೆ. ಸೊ ಇಲ್ಲಿ ನಮಗೆ ಈ ರೀತಿಯಲ್ಲಿ ಸಿಗ್ತಾ ಇದೆ ಕೊನೆಗೆ ಇಕ್ವೇಶನ್. ನೀವು ನೋಡ್ಬೋದು. ಅಂದ್ರೆ ಇಲ್ಲಿ ಇದರ ಅರ್ಥ ಏನು? 2 ಇಂಟು n+m ಎನ್ನುವಂಥದ್ದು ಏನಾಗಿದೆ? ಸಮ ಸಂಖ್ಯೆ ಆಗಿದೆ. 2 ಇಂಟು n+m ಅಂತ ಹೇಳಿದ್ರೆ ಇದೊಂದು ಸಮ ಸಂಖ್ಯೆ. ಹಾಗೆ ಬೆಸ ಸಂಖ್ಯೆ 6j-1ಗೆ ಬೆಸ ಸಂಖ್ಯೆ ಸಮವಾಗಿರ್ಬೇಕು ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಅಂದ್ರೆ ಒಂದು ಸಮ ಸಂಖ್ಯೆ ಒಂದು ಬೆಸ ಸಂಖ್ಯೆಗೆ ಸಮವಾಗಿರ್ಬೇಕು ಅಂತ ಹೇಳ್ತಾ ಇದ್ದೇವೆ. ಸೊ ಈ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಮ ಸಂಖ್ಯೆಗಳು ಯಾವಾಗಲೂ ಕೂಡ ಬೆಸ ಸಂಖ್ಯೆಗಳಿಗೆ ಸಮವಾಗ್ಲಿಕ್ಕೆ ಆಗುದಿಲ್ಲ. ಬೆಸ ಸಂಖ್ಯೆ ಅಂದ್ರೆ ಅದು 2n+1 ಫಾರ್ಮ್ ಅಲ್ಲಿ ಇರ್ತದೆ. ಹಾಗೆ ಸಮ ಸಂಖ್ಯೆ ಅಂತ ಹೇಳಿದ್ರೆ ಅದು 2n ಫಾರ್ಮ್ ಅಲ್ಲಿ ಇರ್ತದೆ. ಸೊ ಹಾಗಾಗಿ ಅವೆರಡೂ ಕೂಡ ಯಾವಾಗಲೂ ಕೂಡ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಹೇಳಿಕೆ ತಪ್ಪು ಹೇಳಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಯಾವಾಗಲೂ ಕೂಡ ಸರಿಯಾಗ್ಲಿಕ್ಕೆ ಸಾಧ್ಯವಿಲ್ಲ.